ಗೆಳೆಯರೆ, ಇದು ಇವತ್ತಿನ ಫೈನಾನ್ಷಿಯಲ್ ನ್ಯೂಸ್ ಅಪ್ಡೇಟ್ಸ್. ಗೆಳೆಯರೆ, ಟ್ವಿಟರ್ಗೆ ಇಂಡಿಯಾದಿಂದ ಪರಾಗ್ ಅಗ್ರವಾಲ್ ನ್ಯೂ CEO ಆಗಿ ಆಯ್ಕೆ ಆಗಿ ನೋಡ್ಕೊಂಡು ಎಲಾನ್ ಮಸ್ಕ್ ಅವರು US ಒಂದು ಒಳ್ಳೆ ಬೆನಿಫಿಟ್ ಪಡೀತಿದೆ ಇಂಡಿಯಾದ ಒಳ್ಳೊಳ್ಳೆ ಟ್ಯಾಲೆಂಟ್ಸ್ ವ್ಯಕ್ತಿಗಳಿಂದ ಅಂತ ಟ್ವೀಟ್ ಮಾಡಿದ್ದಾರೆ. ಇವತ್ತು ತೇಗಾ ಇಂಡಸ್ಟ್ರೀಸ್ IPO ಓಪನ್ ಆಗಿದೆ. ಇನ್ನು 3 ದಿನಗಳ ಕಾಲ ಓಪನ್ ಇರುತ್ತೆ. ಯಾರು ಬೇಕಾದ್ರೆ ಅಪ್ಲೈ ಮಾಡ್ತಾರೆ ನೋಡಿ, ಕಂಪ್ನಿಗಳನ್ನು ಚೆಕ್ ಮಾಡಿ ಅಪ್ಲೈ ಮಾಡೋಕ್ಕೆ ಟ್ರೈ ಮಾಡಿ. ಈಗ ರಿಲಯನ್ಸ್ Jiomart ಪ್ರಾಡಕ್ಟ್ಸ್ನ ವಾಟ್ಸಪ್ಪಲ್ಲಿ ಪರ್ಚೇಸ್ ಮಾಡೋ ಹಾಗೆ ಹೊಸ ಫೀಚರನ್ನು ಅಪ್ಡೇಟ್ ಮಾಡಿದ್ದಾರೆ. ಗೋ ಫ್ಯಾಷನ್ IPO 94% ರಿಟರ್ನ್ಸ್ ಕೊಟ್ಟಿದೆ. ಲಿಸ್ಟಿಂಗ್ ಏನು ಪ್ರೀಮಿಯಂ ಪ್ರೈಸ್ ಅಷ್ಟು ಜಾಸ್ತಿ ಲಿಸ್ಟ್ ಆಗಿ ಒಳ್ಳೊಳ್ಳೆ ರಿಟರ್ನ್ಸ್ ಕೊಟ್ಟಿದೆ ಇನ್ವೆಸ್ಟರ್ಗಳಿಗೆ. ನಿಸ್ಸಾನ್ ಕಾರ್ ಕಂಪನಿ ಇಂಡಿಯಾದಲ್ಲಿ ಹೊಸ ಎಲೆಕ್ಟ್ರಿಕ್ ಕಾರ್ನ ಲಾಂಚ್ ಮಾಡಬೇಕಂತ ಡಿಸೈಡ್ ಮಾಡಿದೆ. ಗೆಳೆಯರೆ, ಇದಾಗಿತ್ತು ಇವತ್ತಿನ ಫೈನಾನ್ಷಿಯಲ್ ನ್ಯೂಸ್. ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ. ಬಾಯ್.